ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಇವಾಗ ಬಂದೇರಿ ಅಂಗಡಿಗೆ. 7 ಗಂಟೆ ಆಗೈತ್ರಿ. ಈಗ ನೋಡ್ರಿ ಸೂರ್ಯೋದಯ ಆಗಾಕತ್ತೈತ್ರಿ. ನೋಡ್ರಿ ಯಾವ ತರ ಐತ್ರಿ ನೇಚರ್ ಹಳ್ಳಿ ಕಡೆ. ಗುಬ್ಬಿಗಳು ನೋಡ್ರಿ ಇದ್ರ ಮ್ಯಾಗ ಎಷ್ಟು ಕೂತಾವ್ರಿ, ವಯರ್ ಮ್ಯಾಗ ಬಂದರಿ. ಈಗ ನಮ್ಮ ಅರುಣಾಗ ಇವತ್ತ ಓದ್ಕೊಳ್ದೈತ್ರಿ ಅದ್ರ ದರ್ಶಿಂದ ಬರ್ಲಿಲ್ರಿ ಅವ. ನಾನೇ ಬಂದೀನಿ ನೋಡ್ರಿ. ಬಟ್ಟೆ ಚೂರು ನಿನ್ನೆ ಬಟ್ಟೆ ಹೊಲ್ದಿತ್ತು ರೀ. ನಿನ್ನೆ 3 ಬ್ಲೌಸ್ ಆಗ್ಯಾವ್ರಿ. ಮೊನ್ನೆ ಒಂದಿನ ರೆಸ್ಟ್ ಮಾಡಿರಿ. ನಿನ್ನೆ ವಿಡಿಯೋ ಮಾಡೋಕೆ ಆಗಿಲ್ಲ ರೀ ನನಗೇನು. ಬಟ್ಟೆ ನೋಡ್ರಿ ಎಷ್ಟೆಲ್ಲ ಬಿದ್ದು ಬಿಟ್ಟಾವ್ರಿ. ಭಾಳ ಬಂದಾವ್ರಿ ಬಟ್ಟೆ. ಅಲ್ಲೇ ಇಟ್ಬಿಟ್ಟಿನಿ ರೀ. ಬಟ್ಟೆ ಬಂದವರು ಅಲ್ಲೇ ತೆಗೆದಿಟ್ಟು ನಾ ಹಂಗೆ ಟೀಚ್ ಮಾಡ್ಕೋತ ಕೂತ್ಬಿಟ್ಟಿನಿ ರೀ. ಎಲ್ಲ ಕಸ ಹೊಡ್ಬೇಕು. ಕಸ ಬಿದ್ದೈತ್ರಿ. ಇದು ಆಡಿನ ಕಾಲಂದೆಲ್ಲ ಹುಡುಗಿನ್ರಿ. ಈಗ ಬಟ್ಟೆ ಸುದ್ನೆ ತೊಗೊಂಬಂದೀನಿ ರೀ. ಇಲ್ಲೇ ತೊಳೆದು ಹಾಕ್ಬೇಕಂತೇಳಿ ಆಡುಗಳು ಬಿಟ್ಟಿನ್ರಿ. ಅಲ್ಲಿ ಆಡ ಬಿಟ್ಟು ಅದನ್ನೆಲ್ಲ ಕಸ ಹೊಡೆದೆ ರೀ. ನೋಡ್ರಿ ಇಲ್ಲಿ ಯಾವ ಥರ ಕಾಣ್ತೈತಿ ನೋಡ್ರಿ ಹಳ್ಳಿ ಕಡೆ ನೇಚರ್. ಇವತ್ತು ಬೆಳಿಗ್ಗೆ ಸೂರ್ಯ ನೋಡಕ್ಕನ ಭಾಳ ಇಷ್ಟ ನೋಡ್ರಿ. ಅಲ್ಲಿ ಆಡ ಮೇಯಕತ್ತಾರ. ಸ್ವಲ್ಪ ಬಿಟ್ಟಿನ್ರಿ ಕಸ ಹೊಡ್ಗೊ ಮಟ್ಟ. ಹಾಗೆ ಕಾಲಾಗ ನಿಂತು ಅಂದ್ರೆ ಕಸ ಹೊಡಕ್ಕೆ ಇದು ಆಗಂಗಿಲ್ಲ ನೋಡ್ರಿ. ನೋಡ್ರಿ ಹೆಂಗೈತ್ರಿ ವಾತಾವರಣ. ಗುಬ್ಬಿಗಳು ಭಾಳ ಅದಾವ್ರಿ. ಈಗ ಗೋಧಿ ಜಮಿ ಹಾಕಿರ್ತಾರಲ್ಲ ಗುಬ್ಬಿ ತಿನ್ನಾಕ್ರಿ. ದ್ರಾಕ್ಷಿ ತೋಟ ಐತ್ರಿ. ಅಲ್ಲೊಂದು ಹಕ್ಕಿ ಕಾಯಕತ್ತಾರಿ. ಸೌಂಡ್ ಬರಾಕತ್ತಿರ್ಬೇಕು ನೋಡ್ರಿ. ಅವರು ಬಾರಿಸ್ಗೋತ ಸಪ್ಳ ಮಾಡ್ಕೋತ ಹಕ್ಕಿಗೆ ಸೌಂಡ್ ಮಾಡಾಕತ್ತಾರ ಅಂದ್ರೆ ಈ ಕಡೆ ಬಂದಿರ್ತಾರೆ. ಅವ್ರೊಂದು ಸ್ವಲ್ಪ ಸಪ್ಳ ಕಡಿಮೆ ಮಾಡ್ರಂದ್ರೆ ಮತ್ತೆ ಹೋಗಿ ಅಲ್ಕೊಂಡಿರ್ತಾರೆ. ಬರೀ ಸ್ನೇಹಿತರೆ, ಇವತ್ತಿನ ರೂಟೀನ್ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಪುಟ್ಟ ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ಇವತ್ತು ಬಟ್ಟೆ ಹೊಲಿಬೇಕ್ರಿ. ಹಾಗೆ ಒಂದು ಕಡೆ ಹೋಗೋದೈತ್ರಿ. ಫಂಕ್ಷನ್ ಐತ್ರಿ ಇವತ್ತು. ಸೀಮಂತ್ ಕಾರ್ಯಕ್ರಮ ಐತಿ. ಅಲ್ಲಿ ಕೂಡ ಹೋಗೋದೈತ್ರಿ. ನಾನೇ ಹೋಗ್ಬೇಕು ನೋಡ್ರಿ. ಅಂಗಡಿ ಒಳಗಡೆನೆ ಬಿಸಿಲು ಕಾಣ್ತೈತ್ರಿ. ಸೂರ್ಯಂದು ಕೂರೆ ಕಣ್ಣಿಗೆ ಕುಕ್ಬೇಕ್ರಿ. ಆ ಥರ ಐತ್ರಿ. ನಾಳೆ ಹುಣ್ಣಿಮಿರ್ಲೆ ಇವತ್ತೆಷ್ಟು ಮಿಂಚಾಕತ್ ಬಿಟ್ಟೈತ್ರಿ. ಸೂರ್ಯೋದಯ ಆಗೋದಂತ್ರು ಹೊರಗೆ ಮನ್ಯಾಗ ಇದ್ದವ್ರಿಗೆ ಯಾರಿಗೂ ನೋಡೋಕೆ ಆಗೋದಿಲ್ಲ ರೀ. ಭಾಳ ನಮ್ಮ ಹಳ್ಳಿ ಕಡೆ ಅಂತೂ ದಿನ ನಮ್ದು ಬೆಳಗಾಗೋದೇ ಈ ಸೂರ್ಯ ನೋಡ್ಕೋತಾನ ನಮ್ದು ಡ್ಯೂಟಿ ಸ್ಟಾರ್ಟ್ ಆಗ್ತೈತ್ರಿ. ಬರೀ ಇದೆಲ್ಲ ಹಸನ್ ಮಾಡ್ಕೋತೀನಿ ರೀ. ಬಡ ಅದು ಎಲ್ಲ ಕೂಲಿ ಹಸನ್ ಮಾಡಿಕೊಂಡು ನೀರು ಹೊಡಿತೀನಿ ರೀ. ನೀರು ಹೊಡೋದು, ಪೂಜೆ ಮಾಡಿ ನನ್ನ ಕೆಲಸನ ಚಲೋ ಮಾಡಿಬಿಡ್ತೀನಿ ನೋಡ್ರಿ. ಅದು ಒಂದು ನೀರು ಡಬ್ಬಿ ತುಂಬಿಟ್ಕೋತೀನಿ ರೀ. ಅಲ್ಲೇ ಕುಡಿದು ಅಲ್ಲೇ ಹೊಲಿದು. ನಿನ್ನೆ ಎದ್ದೆದ್ದು ಗಿರೆ ಕೊಟ್ಕೋತ 3 ಬ್ಲೌಸ್ ಮುಗಿಸಿನ್ರಿ. ಮೊನ್ನೆ 4 ಬ್ಲೌಸ್ ಹೊಲಿಬೇಕು ತಂದ್ಕೊಂಡಕ್ಕೆ ಆಗಲಿಲ್ಲ ರೀ. ಈ ನಿನ್ನೆ ಮಾಡಿದೆ ನೋಡ್ರಿ. ಒಂದೊಂದು ದಿನ ಆರಾಮ್ ತಪ್ಪಿತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ರೀ. ಈ 2 ಬ್ಲೌಸ್ ರೀ. ಇದು ನೋಡ್ರಿ, ಇದು ಒಂದು ಬ್ಲೌಸ ಮತ್ತು ಇದು ಒಂದು ಬ್ಲೌಸ. ಇಲ್ಲಿನ ದಾರ ಕಟ್ಟಬೇಕು. ಇದು ಮುತ್ತು ಹಾಕ್ಬೇಕ್ರಿ ಇಲ್ಲಿ. ಇದು ಒಂದು ಫಿನಿಸಿಂಗ್ ಮುಗಿಯಕ್ಕೆ ಬಂದೈತ್ರಿ. ಸ್ವಲ್ಪ ಐತ್ರಿ ಅಟ್ಯಾಚ್ ಮಾಡ್ರೆ ಮುಗೀತ್ರಿ ಅದು. ಮತ್ತು ನಿನ್ನೆ ಬಂದವ್ರಿ ಬ್ಲೌಸ್ ಭಾಳ ಬಂದವ್ರಿ ನಿನ್ನೆ. ಮತ್ತು ಜಾತ್ರೆ ದಶಿಂದ್ರೆ ಇದೆಲ್ಲ ಹಸನ್ ಮಾಡ್ಕೋತೀನಿ ರೀ. ಮೊದಲು ಎಲ್ಲ ಕೆಲಸ ಆಯ್ತ್ರಿ. ನಾಷ್ಟ ಮಾಡಾಕತ್ತೀನಿ ನೋಡ್ರಿ. ಈಗ ಬಟ್ಟೆನ ತೊಳೆದು ಹಾಕಿದೆ. ಎಲ್ಲ ಪೂಜೆ ಕೂಡ ಮಾಡಿದೆ ರೀ. ಎಲ್ಲ ಕಡೆ ಅಂಗಡಿಯಾಗ ಆಚೆ ಕಡೆ ಮಷಿನ್ಗೊಳಗ್ರಿ. ಇಲ್ಲಿ ನಾ ಬಂದೆ ಅಂದ್ರೆ ಎಲ್ಲ ಮಾಡ್ತಿಂದೆ. ನನ್ನ ಮಗ ಭಾಳ ಇದು ಮಾಡೋದೇನಿಲ್ಲ. ನಾವು ಇವು ಶೇವ ಹಾಕೊಂಡೇನ್ರೆ. ಇದು ಸೈಡ ಶೇವ ಹಾಕ್ಕೊಂಡು ಪಲಾವ್ ಮಾಡಿದ್ದೆ ರೀ. ಇವತ್ತು ಪಲಾವ್ ಮಾಡಿದ್ದೆ ನೋಡ್ರಿ. ಅದನ್ನೇ ಊಟ ಮಾಡಾಕತ್ತೀನಿ ರೀ. ನಾಷ್ಟಾಕ್ರಿ ಬರ್ರಿ ಸ್ನೇಹಿತರೆ, ನಾಷ್ಟ ಮಾಡೋಣ. ಮತ್ತು ನಾಷ್ಟ ಮಾಡಿ ಬಟ್ಟೆ ಹೊಲಿತೀನಿ ರೀ. ಬಟ್ಟೆ ಹೊಲಿ ಮುಂದೆ ಭಾಳ ವಿಡಿಯೋ ಮಾಡ್ದಾಗ್ತೈತೆ ಏನಿಲ್ಲ ಏನೋ ರೀ. ಜಲ್ದಿ ಮಾಡ್ಕೊಳಕತ್ತೀನಿ ರೀ ಕೆಲಸ ಎಲ್ಲ. ಇನ್ನೊಂದು ಸ್ವಲ್ಪ ಒಂದು ಸೈಡ್ ಫಿಟ್ಟಿಂಗ್ ಮಾಡಿದ್ದೆ ರೀ. ಇನ್ನೊಂದು 3 ಹೊಲಿಗೆ ಹಾಕಿದ್ರೆ ಬ್ಲೌಸ್ ಮುಗಿತಿತ್ರೆ. ಅಲ್ಲಿ ಕುಬ್ಸಕ್ಕೆ ಹೊಂಟ್ರಿ ಎಲ್ಲರೂ ಮಂದಿ. ಈ ಥರ ಮಾಡಿ ನೋಡ್ರಿ. ಸ್ಲೀವ್ಸ್ ಕೂಡ ಈ ಥರ ಡಿಸೈನ್ ಮಾಡೀನ್ರಿ. ಮುಗಿತೈತ್ರಿ. ಮುಗಿಲಾಗತ್ತಾನ. ಈಗ ಎಲ್ಲರೂ ಹೊಂಟಾರೆ. ನಾನು ಹೋಗ್ಬೇಕತ್ತೆ. ಎಲ್ಲ ಕುರ್ಕುರಿ ಹೊರಗಿನೂ ತೆಗೆದಿಟ್ಟಿ ನೋಡ್ರಿ ಒಳಗೆ. ಬರ್ತಾವ ಏನು ಮಾಡ್ತಾವ ಏನೋ ರೀ. ಇವತ್ತು ಮಂಗಳವಾರ ದಿನ ರೀ. ಇವತ್ತು ಚಾಯ್ ಒಂದೆಲ್ಲಿಟ್ಟೆ ಹಿಂಗೆ ಐತ್ರಿ.
ಹೋಗ್ತೀನಿ ಅಲ್ಲಿ ಹೋಗಿ ಬಂದ ಬ್ಲೌಸ್ ಬೇಕ್ರಿ. ದಿನ ಒಂದೊಂದು ಮೂರು ಹೊಲದೆ ಅಂದರೆ ಒಂದು ಸ್ವಲ್ಪ ಕಂಟ್ರೋಲ್ ಬರ್ತಾವ್ರೆ. ಬರೀ ಸ್ನೇಹಿತರೆ ಅಲ್ಲಿ ಹೋಗಿ ಬರ್ತೀನಿ ರೀ. ನೋಡ್ರಿ ಅಂಗಡಿಗೆ ಅವರು ಸರಿ ಹೊಂಟೆ ನೋಡ್ರಿ. ಇಷ್ಟ ಸಿಂಪಲ್ ಆಗಿ ರೆಡಿ ಆಗಿರಿ. ಬಾಯಿ ನೋಡ್ರಿ ಹೆಂಗೆ ಕಾಣಾಕ್ತೈತ್ರಿ, ಹುಣ್ಣಾಗಿದ್ದು ಕಚ್ ಪೂರ ಕರ್ರಗಾಗೈತ್ರಿ. ಹೋಗಾಕ ಅಸಹ್ಯ ಆಗಾಕ್ತೈತ್ರಿ. ಏನು ಮಾಡಿದ್ರು ಹೋಗಬೇಕ್ರಿ. ಮತ್ತು ಈಗ ಪಾಪ ಅವ್ರು ಹೇಳ್ಯಾರಂದ್ರೆ ಅವ್ರಿಗೆ ಇದು ಮಾಡಬಾರ್ದ್ರಿ. ಹೋಗಿ ಹೊಂಟಿ ನೋಡ್ರಿ. ಇಷ್ಟ ಸಿಂಪಲ್ ನೋಡ್ರಿ, ಎಷ್ಟು ಚಂದ ಕಾಣತೈತಿ ನೋಡ್ರಿ. ತಾಳಿ ಚೈನ ಕರ್ಮನಿ ಇದ್ರನ ಚಂದ್ರಿ ಕೊಳ್ತುಂಬ. ಎಷ್ಟೋ ಬಂಗಾರದ ಪೂರ ತಾಳಿ ಚೈನ್ ಹಾಕೊಂಡ್ರು ಇಷ್ಟು ಚಂದ ಕಾಣಂಗಿಲ್ಲ ಕರೀ. ಇಷ್ಟ ಸಿಂಪಲ್ ಗುಂಡ ಕರ್ಮನಿ ಇದ್ರನ ಎಷ್ಟು ಚಂದ ಕಾಣ್ತೈತ್ರಿ. ಇಷ್ಟ ಲುಕ್ ಇಷ್ಟ ಇತ್ರಿ. ಮೊದಲು ಅಪ್ಪಾರು ಮಾಡಿಸ್ತಾನ ಅವಾಗ ತಾಳಿ ಚೈನ ಅವಾಗ ಮುರ್ಸಿದಾರಿ ಇಂಥ ಗುಂಡ. ಈಗ ತಗೊಂಡು ಮತ್ತು ಮೊದ್ಲೇದ್ಗತ್ಲೇನ ಆಗಿಬಿಡ್ತು ನೋಡ್ರಿ. ಮತ್ತೀಗ ಮುಖ ನೋಡ್ರಿ ಹೆಂಗೆ ಕಾಣಾಕತೈತ್ರಿ. ಎಲ್ಲ ಟೆನ್ಷನ್ ರೀ. ಬಂಗಂತರೂ ಹೋಗೋವಲ್ಲಾಗೈತ್ರಿ. ಫೇಸ್ ತೋರಿಸಿ ವಿಡಿಯೋನ ಜಾಸ್ತಿ ಮಾಡಕ್ಕನ ಇಷ್ಟ ಆಗೋಲ್ಲಾಗೈತ್ರಿ ನನಗರಿ. ಎರಡೂ ಕಡೆ ಬಾಜು ಬಂಗ್ ನೋಡ್ರಿ ಹೆಂಗೆ ಕಾಣಕತ್ತಿಟ್ಟೈತ್ರಿ. ಬರೀ ಸ್ನೇಹಿತರೆ ಅಲ್ಲಿ ಹೋಗಿ ಬಂದು ಸಿಗ್ತೀನಿ ರೀ ಮತ್ತೆ. ನೋಡಿ ಸ್ನೇಹಿತರೆ, ಕುಬ್ಸಕ್ಕೆ ಹೋಗಿ ಬಂದು ಆಡ ಮೇಯ್ಸಾಕತ್ತಿ ನೋಡ್ರಿ. ಅಲ್ಲಿ ಅಂಗಡಿ ಬಿಟ್ಟು ಆಡ್ ಬಂದೈತ್ರಿ. ಈ ಕಡೆ ಹೊಡ್ಕೊಂಡು ಹೋಗ್ಬೇಕತ್ ಬಂದಿ ನೋಡ್ರಿ. ಹಾ ಹಾ ಈ ಕಡೆ ಹೊಡಿಯಪ್ಪ. ಹಾ ಬೇಡ ಅಲ್ಲೇ ಬೇಡ ನೋಡ್ರಿ ಯಾವ ಥರ ಐತ್ರಿ ಸಂಜೆ ನೇಚರ. ಒಂದು ಬ್ಲೌಸ್ ಮುಗಿಸಿದಾರಿ. ಹೋಗಿ ಬಂದು ಅದು ಅರ್ಧ ಉಳ್ದಿದ್ದು ಒಂದು ಇನ್ನೊಂದು ರೀ ಆಡ ಬಿಡ್ಬೇಕತ್ತೆ ಬಿಟ್ಟು ನೋಡ್ರಿ. ನನಗೂ ಒಂದು ಸ್ವಲ್ಪ ವಾಕಿಂಗ್ ಮಾಡತ್ ಹೇಳ್ಯಾರೆ. ವಾಕಿಂಗ್ನೂ ಆಕೈತ್ರಿ, ಆಡನೂ ಮೈತೈತಿ ನೋಡ್ರಿ. ಎರಡೂ ಕೆಲಸ ಒಮ್ಮೆ ಆಗ್ತಾವ. ಹಾ ನಮ್ಮ ಅರುಣ ಮೇವು ತೊಗೊಂಬರಕ್ಕೆ ಹೋಗ್ಯಾನ್ರಿ ಆಡಿಗೆ. ಇದು ಸಣ್ಣ ಆಡ ಒಂದು ಹೊಟ್ಟೆ ಕೇಳಂಗೆ ಇಲ್ರಿ. ಇದು ಬರೀ ರೋಡಿನ ಮ್ಯಾಗ ನಡಿ ಆ ಕಡೆ ನಡಿ. ಹಾ ಯಾರೂ ಇಲ್ರಿ ಅಂಗಡಿ ಮುಂದೆ. ಅದಕ್ಕೆ ಬಂದೀನಿ. ಯಾರೇ ಬರೋಣ ಮತ್ತೆ ಹೋಗುದ್ರೆ ಹೊಡ್ಕೊಂಡು ಹೋಗೋದು ಹೊಡ್ಕೊಂಡು ಬರೋದು. ಹಿಂಗೈತೆ ನೋಡ್ರಿ ಜೀವನ. ಹಳ್ಳಿ ಜೀವನ ಅಂದರೆ ಎಲ್ಲ ಥರ ಮಾಡೋದರಿ. ನೋಡ್ರಿ ಬಸ್ ಸ್ಟ್ಯಾಂಡ್ ಹೆಂಗೈತೆ ನೋಡ್ರಿ. ನಮ್ಮೂರು ಬಸ್ ಸ್ಟ್ಯಾಂಡ ಹೋಗೈತ್ರಿ. ಎಲ್ಲ ಮೂರು ಹೆಸರು ಹೋಗೈತೆ ನೋಡ್ರಿ. ಬಸ್ ನಿಲ್ದಾಣ ಅಟ್ಟ ಐತ್ರಿ. ಮುಂದಿನ ತಾಜ್ಪುರ ಇದು ಆಗೈತ್ರಿ. ನಮ್ದೊಂದು ಕಿರಾಣಿ ಅಂಗಡಿ, ಇದೊಂದು ಕಟಿಂಗ್ ಶಾಪ್ ನೋಡ್ರಿ ಇಲ್ಲಿ ಊರಾಗ. ಓ ಅಂಗಡಿಗೆ ಬಂದಂಗದಾರಿ ಯಾರ ಗ್ಯಾಂಗರು. ಹಾ ಹಾ ಸ್ನೇಹಿತರೆ ಬಂದೀವ್ರಿ ಮನೆಗೆ. ಆಡ ಮೇಯಿಸಿ ಕಟ್ಟಿ ಮತ್ತು ಒಂದು ಜಂಪರ್ ಮುಗಿಸಿದೆ ನೋಡ್ರಿ. ಇವತ್ತು 3 ಬ್ಲೌಸ್ ಆದ್ರಿ. 3 ಜಂಪರ್ ಮುಗಿಸಿದಾರೆ. ಅಲ್ಲಿ 2 ತಾಸು ಹೋಯ್ತ್ರಿ. ಅಲ್ಲಿ 2.5 ತಾಸು ಹೋಯ್ತು ನೋಡ್ರಿ. ಮಧ್ಯಾಹ್ನದಾಗ ಕುಬ್ಸಕ್ಕೆ ಹೋಗಿದ್ದಿರ್ಲಿ ಅಲ್ಲಿ 2.5 ತಾಸು ಹೋಯ್ತ್ರಿ. ಅಲ್ಲಿ ಟೈಮ ಇನ್ನೊಂದು ಆಗ್ತಿತ್ರಿ. ಮಧ್ಯಾಹ್ನದಾಗ ಸ್ವಲ್ಪ ಗಿರೇಕ್ ಕಡಿಮೆ ಇರ್ತಾವು. ಅವಾಗ ಹೊಲ್ದಿದ್ರೆ ಇನ್ನೊಂದು ಆಗ್ತಿತ್ರಿ. ಆಡ ಬಿಟ್ಟು ಆಡ ಅಟ್ ಮೇಯಿಸಿ ಮತ್ತೊಂದು ಬ್ಲೌಸ್ ಹೊಲದ್ ಬಂದೆ ನೋಡ್ರಿ. ಜಾತ್ರೆ ಹೂ ಭಾಳ ಸ್ಟಾಕ್ ಅದಾವ್ರಿ. ಹೆಂಗಾರೆ ಮಾಡಿ ಕಂಟ್ರೋಲ್ ಮಾಡಿ. ನಾಳೆ ಒಂದೇ ದಿನ ಇಲ್ರಿ, ನಾಡ್ದು ಎಲ್ಲರಿಗೂ ಕೊಡಬೇಕ್ರಿ ಗುರುವಾರ ದಿನ. ಇನ್ನು 2 ಸೆಟ್ ಡ್ರೆಸ್ ಹೊಲಿಬೇಕ್ರಿ. ಇನ್ನು 2 ಬ್ಲೌಸ್ ಹೊಲಿಬೇಕ್ರಿ. ಇವೆಲ್ಲ ಅಷ್ಟು ಇನ್ನೂ 4 ಸೀರೆ ಪಿಕೋ ಹಾಕೋದೈತಿ. 4 ಇಲ್ಲ 6 ಸೀರೆ ಪಿಕೋ ಹಾಕೋದೈತ್ರಿ. ಅವರು
ಬ್ಲೌಸ್ನು ಅವ್ರಿಗರಿ ಸೀರೆ ಒಳಗಿನೂ ಬ್ಲೌಸ್ ಹೊಲಿಯತ್ತೆ ಕೊಟ್ಟಾರಲ್ಲ. ಅವಷ್ಟು ಪಿಕೋ ಮಾಡ್ಬೇಕ್ರಿ. ನಾಳೆ ಅಷ್ಟು ಮಾಡೋದೈತ್ರಿ, ಮಾಡಬೇಕ್ರಿ. ನಾಳೆ ಮತ್ತು ನನ್ನ ಮಗನ್ಗೆ ಇದು ಐತ್ರಿ ಡ್ಯಾನ್ಸ್ ಕೂಡ. ಅಲ್ಲಿ ರಾತ್ರಿ ಹೋಗ್ಬೇಕ್ರಿ 10 ಮನಿಗೆ. ಹೆಂಗೆ ಆಕೈತೇನೋ ರೀ. ನಾಳೆ ಕೆಲಸ ಭಾಳ ಐತ್ರಿ. ಹುಣ್ಣಿಮೆ ರೀ ನಾಳೆ. ಹುಣ್ಣಿಮೆ ದಿನ ಮತ್ತೆ ಮನೆ ಒಳಗಿನ ಕೆಲಸ ರೀ. ಎಲ್ಲ ಮನೆ ತೊಳ್ಕೊಳ್ಳೋದು ಮತ್ತು ಬ್ಯಾಳಿ ಹಾಕಿ ಅಡ್ಗೆ ಮಾಡೋದು. ಭಾರತ ಹುಣ್ಣಿಮೆ ಇರಲ್ಲ, ಬಡವ್ರು ಭಾರತ ಹುಣ್ಣಿಮೆ ರೀ. ವರ್ಷಕ್ಕೊಮ್ಮೆ ಹುಣ್ಣಿಮೆದು ಮಾಡಬೇಕ್ರಿ. ಅಂತ ಕೇವಲ ಬಡವ್ರು ಅದಾರ ಅಂದ್ರ ಮೀರಿ ಸ್ವಲ್ಪನಾದರೂ ಬ್ಯಾಳೆ ಹಾಕಿ ಅಡ್ಗೆ ಮಾಡತ್ತಾರೆ. ನಮ್ಮ ಹಳ್ಳಿ ಕಡೆ ಅಂತೂ ಮಾಡ್ತಾರೆ. ಸಿಟಿ ಕಡೆ ಏನು ಮಾಡ್ತಾರೋ ಗೊತ್ತಿಲ್ಲ ರೀ. ನಮ್ಮ ಹಳ್ಳಿ ಒಳಗಂತೂ ಮಾಡತ್ತಾರಿ. ಇದು ಅನ್ನೋದನ್ನ ಬಡವ್ರು ಭಾರತ ಹುಣ್ಣಿಮೆ, ಯಾವುದೋ ಅಮಾಸಿ ಹುಣ್ಣಿಮೆ, ಈಗ ಹಬ್ಬ ಹುಣ್ಣಿಮೆ ಎಲ್ಲರೂ ಶ್ರೀಮಂತರ ಮಾಡ್ತಿರ್ತಾರೆ. ಈ ಹುಣ್ಣಿಮೆ ಏನೈತಿ ಎಂತ ಕೇವಲ ಬಡವ್ರು ಅದಾರ ಅಂದ್ರು ಮೀರಿ ಕೂಡ ಒಂದು ಸ್ವಲ್ಪ ಆದ್ರೂ ಹಾಕಿ ಮಾಡಬೇಕ್ರೆ. ದೊಡ್ಡ ದೊಡ್ಡ ಹಬ್ಬ ಅವರಿಗೆ ಬಡವರಿಗೆ ಆಗಂಗಿಲ್ಲ ಅಂದ್ರು ಮೀರಿ ಬಡವ್ರು ಭಾರತ ಹುಣ್ಣಿಮೆ ಅನ್ನೋದ ನೋಡ್ರಿ. ಅನ್ನೋದನ್ನ ಬಡ್ರಿಗೋಸ್ಕರನ ಅಂತಿರ್ತಾರತ್ರಿ. ಇದು ಬಡವ್ರು ಭಾರತ ಹುಣ್ಣಿಮೆ ಅಂತೇಳಿ ಸ್ವಲ್ಪನಾದ್ರೂ ಹಾಕಿ ಏನಾರೇ ಮಾಡಬೇಕು. ನಾಳೆ ಸ್ವೀಟ್ ಅಡ್ಗೆ ಮಾಡಬೇಕು ನೋಡ್ರಿ. ಬ್ಯಾಳಿ ಹಾಕಿ ಮಾಡತ್ತೀವ್ರಿ ನಾವು. ನಮ್ದು ಎಷ್ಟೋ ಪರಿಸ್ಥಿತಿ ಹೆಂಗೋ ಇದ್ರು ಯಾರ ಮನ್ಯಾನವ್ರೆ ಇಸ್ಕೊಂಡ್ ಬಂದಾದ್ರು ಮಾಡೀನ್ರಿ. ನಾ ಒಂದೊಂದ್ಸಲ ನನಗೆ ತೊಗೊಂಬರಕ್ಕೆ ಆಗ್ಲ ಟೈಮ್ದಾಗ ರೀ ಸ್ವಲ್ಪ ಒಂದು ಸ್ವಲ್ಪ ಇಷ್ಟು ವಾಟೆದಷ್ಟಾದ್ರೂ ಹಾಕಿ ದೇವ್ರಿಗೆ ನೈವೇದ್ಯ ಮಾಡಿ ದೇವ್ರಿಗೆ ಕೊಡಬೇಕ್ರೆ. ಬಡವ್ರು ಭಾರತ ಹುಣ್ಣಿಮೆದ ನೋಡ್ರಿ ಈ ಥರ ವಿಶೇಷ ಐತ್ರಿ. ಈ ಹುಣ್ಣಿಮೆ ಆಯ್ತಂದ್ರೆ ಮುಂದಿನ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅಂತ ಹೇಳಿ ಬರ್ತೈತ್ರಿ. ಈ ಭಾರತ ಹುಣ್ಣಿಮೆಗೆ ಹೋಳಿಗೆ ಮಾಡ್ತಾರೆ. ಮಾಡ್ಲಿಕ್ಕರು ಹೋಳಿ ಹುಣ್ಣಿಮೆಗಂತೂ ಹೋಳಿಗೆ ಮಾಡತ್ತಾರೆ. ಕಾಮಣ್ಣ ದರ್ಶನದ 1 ತಿಂಗಳ ಉಳಿತ್ರಿ ಇನ್ನು ಹೋಳಿ ಹುಣ್ಣಿಮೆ. ಈ ನಮ್ಮ ಗೆನ್ನೂರವನ ಜಾತ್ರೆ ನಾಳೆ ಒಂದಿನ ಹುಣ್ಣಿಮೆ ಆಯ್ತಂದ್ರೆ ಮುಂದೆ 4 ದಿನ ಬಿಟ್ಟು ಜಾತ್ರೆ ಇರ್ತೈತ್ರಿ. 5 ದಿನಕ್ರೆ 4 ದಿನಕ್ಕೆ ಈ ನಾಳೆ ಹುಣ್ಣಿಮೆ ಆಯ್ತಂದ್ರೆ ಆಯ್ತು ರೀ. ದೀಡ್ ನಮಸ್ಕಾರ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ. ಬಾಯಿ ಹುಣ್ಣ ಒಂದು ಸ್ವಲ್ಪ ಬಾಡ್ದಂಗೆ ಆಗೈತ್ರಿ. ಅದಕ್ಕೆ ಒಂದು ಸ್ವಲ್ಪ ಇದು ಹಚ್ಚಿನ್ರಿ. ಅದು ಮೆಡಿಕಲ್ದಂದ ಅದು ಮಿಂಚಾಕತ್ಬಿಟ್ಟೈತ್ರಿ ಬಾಯಿಗೆ. ಬರೀ ಸ್ನೇಹಿತರೆ ಭಾಳ ಟೈಮ್ ಆಗೈತ್ರಿ. 10 ಗಂಟೆ ಮ್ಯಾಗ ಆಗೈತ್ರಿ. ಈಗ ವಿಡಿಯೋ ಜಾಸ್ತಿ ಮಾಡೋಕ್ಕೂ ಆಗಿಲ್ರಿ ಇವತ್ತು. ಅದಕ್ಕೋಸ್ಕರ ಸ್ವಲ್ಪನಾದ್ರೂ ನಿಮ್ಗೆ ಜೊತೆ ಮಾತಾಡಬೇಕು ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ. ನಾನು ಮೊಣ್ಕೊಳಕ್ಕೆ ಹಾಸಿಗೆ ಮಾಡೀನಿ. ಅರುಣ ಕೂಡ ಮುಕ್ಕೊಂಡನ್ರಿ. ಈಗ ಮುಂಜಾನೆ ಪಲಾವ್ ಇತ್ತು, ಸ್ವಲ್ಪ ಪಲಾವ, ನಿನ್ನೆ ಚಪಾತಿ ಅದು ಇದ್ದು ರೀ. ಅದನ್ನೇ ಊಟ ಮಾಡಿದೆವು. ಸಂಜೆ ಮಾಡಿ ಏನೂ ಬಂದು ಮಾಡಲಿಲ್ಲ. 10ಕ್ಕೆ ಬಂದೀವ್ರಿ. ಈಗ 10:30 ಆಗೈತ್ರಿ ಟೈಮ್. ಹೋಗುನ್ ಬಾ ಮಮ್ಮಿ, ಹೋಗುನ್ ಬಾ ಅಂತ ಭಾಳೋತನ ಅಂದ್ರವ. ಭಾಳೋತನ ಇರ್ಲಿಗಪ್ಪಪ್ಪ ಇದೊಂದು ಮುಗಿಸ್ತೀನತ್ತ ಅಂದ್ಯಾರೆ. ನಾನು ಕೂತೀವ್ರಿ, ಯಾರೂ ಇದ್ದಿದ್ದಿಲ್ರಿ. ಒಬ್ರು ಹೋಗುನ್ ಬಾ ಮಮ್ಮಿ ನಾಳೆಗೆ ಹೊಲಿಯಕತ್ತಿ ಅನ್ನಕತ್ರಿ. ಅವಂದು ಹೋಮ್ವರ್ಕ್ ಐತೈತ್ರಿ. ನಾಳೆ ಮತ್ತು ಬೆಳಿಗ್ಗೆ ಎದ್ದು ಬರ್ಕೋತೀನಿ ಮಮ್ಮಿ, ಮುಂಜಾನೆ ನಿನ್ನಿಗತ್ಲೆ ಎಬ್ಬಿಸೋತಂದ್ರೆ ಆಯ್ತಪ್ಪ ಹೇಳ್ತೀನಿ. ನಾನು ಜಲ್ದಿನೇ ಹೇಳಕ್ಕೆದನು. ನಾಳೆ ನಸಕ್ನಾಗ ಜಲ್ದಿನೇ ಹೇಳ್ತೀನೋ ಎಬ್ಬಿಸ್ತಾನ ಅಂತ ಹೇಳಿದೆ ರೀ ಅವನಿಗೆ. ಮನ್ಕೊಂಡಾನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತಂತ ಲೈಕ್ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದಂತ್ರ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋಕ್ಕೆ ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗಬೇಕಾಗಿದ್ದು ವಿಡಿಯೋನ ಜಾಸ್ತಿ ಮಧ್ಯೆ ಅಡ್ವರ್ಟೈಸ್ ಬರ್ತಾ ಇರ್ತೈತ್ರಿ. ಅಡ್ವರ್ಟೈಸು ವಿಡಿಯೋದಾಗ ಯಾರು ಅಡ್ವರ್ಟೈಸ್ನ ಇದು ಮಾಡಿ ಅದನ್ನ ಕಟ್ ಮಾಡಿ ವಿಡಿಯೋನ ನೋಡಕ್ಕೆ ಹೋಗ್ಬೇಡ್ರಿ. ಅಡ್ವರ್ಟೈಸ್ ಮುಗಿಯುವವರೆಗೂ ನೋಡ್ರಿ ಪ್ಲೀಸ್. ನೋಡ್ರಿ ಅಂದ್ರೆ ಅದು ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗ್ತೈತಿ ನೋಡ್ರಿ. ಸ್ವಲ್ಪ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ಸ್ವಲ್ಪ ವಿಡಿಯೋ ಮುಗಿಯುವವರೆಗೂ ನೋಡ್ರಿ ಪ್ಲೀಸ್. ನೋಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಹೆಂಗೆ ಬರಾಕತ್ತಿದ್ದು ಅಂತ. ಟೀಚಿಂಗ್ದು ನಾನು ಎಷ್ಟು ಬಟ್ಟೆ ಟೀಚಿಂಗ್ ಮಾಡಿದೆ. ನಾನು ಒಂದು ವಾರದಿಂದ ಎಷ್ಟು ಬ್ಯುಸಿಯಾಗಿನೂ. ಮತ್ತು ನಮ್ಮ ಕಾಕ ತಿರ್ಕೊಂಡು ಅದ್ರ ಕಡೆನೂ ಒಂದು ಸ್ವಲ್ಪ 4 ದಿನ ಮೂಡೌಟ್ ಆಗಿಬಿಟ್ಟಿದ್ರಿ. ಈ ಬಟ್ಟೆ ಈಗ ಎಲ್ಲ ಕೂತ್ಬಿಟ್ಟವ್ರೆ. ಹೊಲಿಯಾಕತ್ತೀನಿ ಹೊಸ ಇನ್ನೂ ಜಾಸ್ತಿನ ಬರ್ಲಾಕತ್ತಾವ. ಕರೆ ಬಟ್ಟೆ ಕಡಿಮೆ ಇಲ್ಲ ರೀ. ಮಷೀನ ಚೇಂಜ್ ಮಾಡಬೇಕು ಅನ್ನೋದು ಪ್ಲ್ಯಾನ್ ಬಂದೈತ್ರಿ ನನಗೆ. ಚೇಂಜ್ ಮಾಡಲೋ ಬೇಡೋ ಇದೋ ಮಷೀನ್ ಇರ್ಲೋ ಅಂತ ಯಾರು ಕಮೆಂಟ್ ಹಾಕ್ರಿ. ನನಗೆ ಬಟ್ಟೆ ಭಾಳ ಆಗೋಣ ರೀ. ಹೆವಿ ಆಗಕತ್ಬಿಟ್ಟವ್ರಿ. ಸ್ಪೀಡ್ ಆಗೋ ಮಷೀನ ತೊಗೊಂಬರ್ಬೇಕನ್ನೋ ಪ್ಲ್ಯಾನ್ ಐತ್ರಿ. ಜಾಕ್ ಅಥವಾ ಜುಕಿ ಮೆಷಿನ್ ತೊಗೊಂಬರ್ಬೇಕು ಅನ್ನೋದು ಅನ್ನಕತ್ತೀನಿ ರೀ. ಇವತ್ತೊಬ್ರಿಗೆ ಹೇಳೀನಿ ಈ ಮಷೀನ ಕೊಡೋಕ್ಕೆದೀನಿ ಅಂತ ಅಂದೇರೆ. ರೇಟ್ನು ಹೇಳಿ ಹೋದ್ರಿ ಅವರು. ರೇಟ್ ಹೇಳೀನಿ ಅವರಿಗೆ. ನನ್ನ ರೇಟಿನ ತಕ್ಕ ಒಂದೇ ವರ್ಷ ಆಯ್ತು ನಾನು ಮಷಿನ್ ತೊಗೊಂಬಂದು. 1 ವರ್ಷ ಆಯಿತು. ನಾನೇನು ಜಾಸ್ತಿ ಅವಾಗ ಒಂದು 5-6 ತಿಂಗಳಂತೂ ಬಟ್ಟೆನೇ ಹೊಲಿದಿಲ್ಲ ರೀ. ನನಗೆ ಆರಾಮ್ ತಪ್ಪಿ ಹಾಗೆ ಇದು ಮಾಡಿನು. ಮೊದ್ಲಂತರ ಕ್ಲಾಸ್ ಹೇಳಾಕತ್ತಿದ್ದೆ. ಕ್ಲಾಸ್ ಹೇಳೋ ಮುಂದೂ ಭಾಳ ಹೊಲಿಯತ್ತಿದ್ದಿಲ್ಲ. ಈಗೊಂದು 2 ತಿಂಗಳು ಆಯ್ತು ರೀ. ಹಬ್ಬ ಹಿಡ್ಕೊಂಡು 2-2.5 ತಿಂಗಳಾಯಿತು ಹೊಲಿಯಾಕತ್ತೀನಿ ರೀ. ಅದಕ್ಕೆ ಯಾರಿಗಾದರೂ
ತೊಗೊಳೋರು ಇದ್ರಂದ್ರೆ ನನಗೆ ನನ್ನ ಕಮೆಂಟ್ ಹಾಕ್ರಿ, ಎಷ್ಟು ಕೊಡ್ಬೇಕ್ರಿ ಅದು ಮಷೀನ. ಮತ್ತು ಈ ಥರ ಡಬಲ್ ಪಾಟ ಐತ್ರಿ, ಸರ್ವೇಕ್ಷಾ ಕಂಪ್ನಿ ಮಷೀನ್ ಐತ್ರಿ. ಈ ಥರ ಕಂಪ್ನಿ ಮಷೀನ್ಗಳು ಕಡಿಮೆ ರೀ, ಹೊಸ ಕಂಪ್ನಿ ಐತಿ. ಒಂದು ಸ್ವಲ್ಪನೂ ಏನೂ ಇದು ಇಲ್ಲ ರೀ ಅದು ಮಷೀನ. ಮಾರ್ಲೋ ಬ್ಯಾಡ್ಲೋ ಅನ್ನೋ ಹಂಗೆ ಮನಸ್ಸು ಐತ್ರಿ. ಆದ್ರೆ ಸ್ಪೀಡ್ ಹೊಲಿಬೇಕು, ನನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನೋಡ್ರಿ. ಈಗ ಬಟ್ಟೆ ಜಾಸ್ತಿ ಇದಾವೆ, ಈಗಷ್ಟು ನನಗೇನಿಲ್ಲ ರೀ. ಮುಂದಾದ್ರೂ ಮೀರಿ ನನ್ನ ಅಂಗಡಿ ವ್ಯಾಪಾರ ಮಾಡ್ಕೋತಾನ ಆಗೋಲ್ಲು ರೀ. ಬ್ಲೌಸ್ಗಳು ಸ್ಟಾಕ್ ಉಳಿಯಾಕತ್ಬಿಟ್ಟವ್ರಿ. ದಿನಕ್ಕೆ ಒಂದು 4-5 ಬ್ಲೌಸ್ ಆದ್ರೂ ಹೊಲಿದ್ರೆ ಏನಾರೇ ಕಂಟ್ರೋಲ್ ಬರ್ತಾವ್ರಿ. ನಾನು ಹೊಲಿದನ ಅಂಗಡಿ ಗಿರಾಕಿ ಮಾಡ್ಕೋತು 2 ಬ್ಲೌಸ್ ಬೇಕಾದ್ರೆ ಸಂಚಾನ ಹೋಗ್ಬಿಡ್ತದೆ ಟೈಮ್. ರಾತ್ರಿ ನನ್ನ ಮಗ ಕೂತಿತ್ತು ಅಂದ್ರೆ 1 ಬ್ಲೌಸ್ ಆಗ್ತೈತ್ರಿ. ಏನೋ ಒಂದು ಅಭ್ಯಾಸ ಇತ್ತತ್ತ, ಅವ ಅಭ್ಯಾಸ ಮಾಡ್ಕೋತ ಮನೆಗೆ ಬಂದಂದ್ರೆ ಅದು ಆಗಂಗಿಲ್ಲ ರೀ, ಗಿರಾಕಿ ಕೊಡ್ಕೋತಾನ ಹಂಗೆ ಆಗಾಕತ್ಬಿಟ್ಟೈತ್ರಿ. ಅದಕ್ಕೋಸ್ಕರ ಮಷೀನ ನೋಡ್ರಿ, ನಾನು ತೊಗೊಂಡು ಮುಂದೆ ವಿಚಾರ ಮಾಡಿ ತೊಗೊಂಡಿನಿಂದ್ರೆ ರೀ, ಈಗ ನನಗೆ ಆ ಪ್ರಾಬ್ಲಮ್ ಬರ್ತಿದ್ದಿಲ್ಲ ರೀ. ಇನ್ನೊಬ್ರು ಮಾತು ಕೇಳಿ ನಾನು ತೊಗೊಂಡೆ ರೀ. ಅವಾಗ ಇದು ಚಲೋ ಬರ್ತೈತಿ, ಸ್ಪೀಡ್ ಆಗ್ತೈತೆ ಅಂದರೆ ಬರ್ತಾ ಅದು ಮಷೀನ್ ನನಗೆ ಅಡ್ಜಸ್ಟ್ ಸ್ಪೀಡ್ ಐತೆ ಕರೆ ರೀ. ಮನುಷ್ಯಾಗ ಇನ್ನೂ ಒಂದು ಸ್ವಲ್ಪ ಸ್ಪೀಡ್ ಆದ್ರೆ ಚಲೋ ರೀ. ನಾವು ಕಾಲಿಟ್ಟು ಎಷ್ಟು ಇದು ಮಾಡ್ತೀವಿ, ಪ್ರೆಷರ್ ಕೊಡ್ತೀವಿ ಅಷ್ಟೇ ಓಡ್ತೈತ್ರಿ ಅದು ಕರೆಂಟ್ ಮ್ಯಾಗಿನ ಮಷೀನ. ಅದಕ್ಕೆ ಮಷೀನ ಚೇಂಜ್ ಮಾಡೋ ಬ್ಯಾಡೋ ಅನ್ನೋದು ನಿಮ್ಮ ಕಮೆಂಟ್ ಮೂಲಕ ನೋಡ್ರಿ. ಇರಲಿ ಸಿಸ್ಟರ್, ಇದೇ ಇರಲಿ ಅಂದ್ರೆ ಅದ್ರ ಮ್ಯಾಗ ಹೊಲಿತೀನಿ ರೀ. ನಾವೇನು ಹೆವಿ ಅಷ್ಟು ಶ್ರೀಮಂತರನ್ನಲ್ಲ ರೀ. ಈಗ ಮತ್ತೆ ಅದನ್ನ ತೊಗೊಂಬರ್ಬೇಕಾದ್ರೆ ಖರ್ಚು ಮಾಡಿ ತೊಗೊಂಬರ್ಬೇಕಾಗ್ತೈತ್ರಿ. ಈಗ ಬಟ್ಟೆ ನೋಡ್ಬೇಕಾದ್ರೆ ರೀ ತೊಗೊಂಬರ್ಬೇಕ್ರಿ ಆ ಮಷೀನ. ಅಮೌಂಟ್ ಇದು ನೋಡ್ಬೇಕಾದ್ರೆ ಇರ್ಲಪ್ಪ, ನಮ್ದು ಹಾಸಿಗಿದ್ದಷ್ಟು ಕಾಲು ಚಾಚಬೇಕು, ಇದ್ರ ಮ್ಯಾಗನ ಇನ್ನೂ ಒಂದು ಸ್ವಲ್ಪ ಹೋಗ್ಬೇಕು ಮತ್ತೆ ಮುಂದೆ ಯಾವಾಗರೇ ಆದ್ರೂ ತೊಗೋಬೇಕನ್ನೋ. ಜಾಸ್ತಿ ಹೀಟ್ ಆಗ್ಲಾಕತ್ ಬಿಟ್ಟೈತ್ರಿ ಅದು ಮಷೀನ, ಮೋಟ್ರ್ ಇದ್ರ ಮ್ಯಾಗಿಂದ್ರಿ. ಅದ್ರ ಮ್ಯಾಗಾದ್ರೆ ಒಂದು ಬಟ್ಟೆ ಹಾಕಿ ಆರಾಮ ಒಂದು ಚೇರ್ ಒಂದು ಚೇಂಜ್ ಮಾಡ್ಬೇಕಾಗಿತ್ತು ನಾನು. ಚೇರ್ ಭಾಳ ಅದ್ರದ್ದು ಬ್ಯಾಕ್ ಪೇನ್ ಭಾಳ ಜಾಸ್ತಿ ಬರಾಕತ್ತೈತ್ರಿ. ಚೇರೇ ಚೇಂಜ್ ಮಾಡ್ಲು ಏನು ಮಷೀನನ್ನ ಚೇಂಜ್ ಮಾಡ್ಲು ನಂಗೆ ಆಗ್ಬಿಟ್ಟೈತ್ರಿ. ವಿಡಿಯೋ ಜಾಸ್ತಿ ಆಗ್ತೈತ್ರಿ, ವಿಡಿಯೋ ಇಷ್ಟ. ಮತ್ತು ಜಾಸ್ತಿ ಬರೀ ಮಾತಾಡಕತ್ತಂದ್ರೆ ಮಾತಾಡ್ತಾರಂತ ಕಮೆಂಟ್ ಹಾಕ್ತಾರೆ. ಮಾತೇನು ಇಲ್ಲಂಗಿಲ್ಲ, ನಾನು ಮಾತಾಡಕತ್ತೀನಿ ಯಾವ್ದು ರೀಸನ್ ತೊಗೊಂಡು ಮಾತಾಡ್ತಿರ್ತೀನಿ, ಮತ್ತೊಂದು ಇನ್ನೊಂದು ರೀಸನ್ ಅದರೊಳಗಡೆ ಸೇರಿಸ್ಕೊಂಡು ಮಾತಾಡಕ್ಕೆ ಇದು ಮಾಡ್ತೀನಿ ರೀ. ಇವತ್ತಿನ ವಿಡಿಯೋನ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ ಸಿಸ್ಟರ್ ಆ್ಯಂಡ್ ಬ್ರದರ್ ಎಲ್ರಿಗೂ ಕೂಡ ನನ್ನ ಖುಷಿ ವಿಚಾರ. 2 ದಿನ ಬಿಟ್ಟು ಹೇಳ್ತೀನಿ ರೀ. ಈಗಂತೂ ನನ್ನ ಕಂಟ್ರೋಲ್ ಆಗವಲ್ಲು ರೀ, ಬ್ಲೌಸ್ಗಳು ಕಂಟ್ರೋಲ್ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆ ಫ್ರೀ ಕುತ್ಕೊಂಡು ಮಾತಾಡುವಂಥ ಸಿಚುವೇಶನ್ ಬಂದೈತ್ರಿ ನನಗೆ. ಹೇಳ್ತೀನಿ ರೀ, ಯಾವ ವಿಷಯದ ಬಗ್ಗೆ ಹೇಳ್ತೀನಿ ಅಂತ ನೀವು ಕ್ಯೂರಿಯಾಸಿಟಿ ಇಟ್ಕೋರಿ. ನಾನು ಹೇಳ್ತೀನಿ ರೀ ಒಂದು ಸಲ. ಇನ್ನು ಒಂದು 2-3 ದಿನ ಅಷ್ಟೇ ಬಿಜಿ ರೀ. ಇನ್ನೊಂದು 4-5 ದಿನ ರೀ. ಮುಂದಿನ ಸೋಮವಾರ ತನಕ ನೋಡ್ರಿ ಬಿಜಿ. ಸಂಡೇ ದಿನ ವಿಡಿಯೋ ಮಾಡಿ ಸೋಮವಾರ ದಿನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಭಾಳ ಇಂಟ್ರೆಸ್ಟಿಂಗ್ ಇದು ವಿಡಿಯೋ ಐತ್ರಿ. ಕಾಯಿರಿ, ಸ್ವಲ್ಪ ಕಾಯ್ಬೇಕಾಕೈತೆ ನೋಡ್ರಿ. ಅದಕ್ಕೆ ವಿಡಿಯೋ ಬರಬೇಕಾದ್ರೆ ಕಾಯಿರಿ, ಹಾಕ್ತೀನಿ ರೀ ಆ ಥರ ವಿಡಿಯೋ. ನಿಮಗೂ ಕೂಡ ಮೋಟಿವೇಶನ್ ಆಗ್ತೈತಿ, ಹಾಗೆ ನನಗೂ ಕೂಡ ಹೆಲ್ಪ್ ಆದಂಗೆ ಸ್ವಲ್ಪ ಆಗಿದೆ ರೀ. ಆ ವಿಡಿಯೋ ಬರಬೇಕಾದ್ರೆ ಸ್ವಲ್ಪ ಇನ್ನೊಂದು 5-6 ದಿನ ಕಾಯ್ಬೇಕು ನೋಡ್ರಿ. ಎಲ್ಲರೂ ಕಾಯಿರಿ. ವಿಡಿಯೋನ ಇಷ್ಟೊತ್ತನ ನೋಡಿದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಬಾಯ್. ನಾಳಿನ ವಿಡಿಯೋದಾಗ ಸಿಗೋಣ. ಬಾಯ್. ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ.